ಸರ್ ಹೇಳಿ ಸರ್ ಹೇಳಿ ಜೋರಾಗ. ಸರ್ ನಮ್ಮ ಈ ಗುಲ್ಬರ್ಗ ತಾಲೂಕಿನಲ್ಲಿ ಚಿಂಚೋಳಿ, ಚಿತ್ತಾಪುರ, ಸೇಡಂ ಮತ್ತು ಕಾಳಗಿ, ಕಮಲಾಪುರ ಸರ್ ಇವೆಲ್ಲ 5 ತಾಲೂಕದಾಗ ನಮ್ಮ ಕಬ್ಬ ಈಗ ಸಿಕ್ಕಾಪಟ್ಟಿ 30,000 ಎಕರೆ ಈ ಪ್ರೆಸೆಂಟ್ ಕಬ್ಬ ಅದ ರೀ. ಫಾಸ್ಟ್ ಸರಿ ಚಿಂಚೋಳಿದಾಗ ಅರ್ಧಮುರ್ಧ ಫ್ಯಾಕ್ಟ್ರಿ ನಡೀತು, ಆಮೇಲೆ ಬಂದಾಯಿತು. ಅವಾಗೆ ಸಿಕ್ಕಾಪಟ್ಟಿ ರೈತ ಥೋಡೆ ಮಂದಿ ಕಬ್ಬು ಸುಟ್ಟರು. ಯಾರು ಒಂದು ಥೋಡೆ ಮಂದಿಗೆ ಅವು ಬ್ರೋಕರ್ಗಳು 1500 1600 ಹೀಗೆಲ್ಲ ಒಟ್ಟು ಭಯಂಕರ ಪ್ರಯತ್ನ ಆಗ್ಯಾರ ಸರ್. ಬಟ್ ಈ ಸರಿ ಈ ಮಾಲಿನ್ಯದ ಏನದ ಪರಿಸರ ಮಾಲಿನ್ಯದವರಿಗೆ ಹೈಕೋರ್ಟಿಗೆ ಆಲ್ರೆಡಿ 3 ವಾರ ಟೈಮ್ ಕೊಟ್ಟದ್ರಿ. ಈ ಆಲ್ರೆಡಿ 2 ವಾರ ಮುಗಿಲಿಕ್ಕೆ ಬಂತು. ಇನ್ನೂ ತನ್ನೂ ಇವರೇನು ಪರಿಸರ ಮಾಲಿನ್ಯದವರು ನಮ್ಮ ಕಾರ್ಖಾನೆಯವ್ರಿಗೆ ಲೆಟರ್ ಕೊಡಲಾಗ್ಯಾರ. ಅದರ ಸಲಕ್ಕೆ ಮಂದಿ ಚಿಂಚೋಳಿ ಒಂದು ರೈತರು ಹೋರಾಟ ಮಾಡಿದ್ರು ಸರ್. ಈಗ ನಾವು 17ನೇ ತಾರೀಕು ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ 5 ತಾಲೂಕು ಜನ ಈ ಮುಖ್ಯಮಂತ್ರಿಯವರಿಗೆ ಶೀಘ್ರದಲ್ಲೇ ಇದು ವೈಯಕ್ತಿಕವಾಗಿ ಅವ್ರು ತೊಗೊಂಡು ಶೀಘ್ರದಲ್ಲೇ ಚಿಂಚೋಳಿ ಫ್ಯಾಕ್ಟ್ರಿ ಏನನ್ನ ಮಾಡಿ ಚಾಲೂ ಮಾಡಿರಿ. ಇವೆಲ್ಲ ನಮಗೆ ಕತ್ತಿ ಹೇಳಿದ್ರೆ ಆಗಂಗಿಲ್ಲ. ಇವೆಲ್ಲ ಈಗ ಆ್ಯಕ್ಚುಲಿ ಈ ಪರಿಸರ ಮಾಲಿನ್ಯದವ್ರು ಏನದ ಅವ್ರಿಗೆ ಕೇಳಿದ್ರೆ ಎಲ್ಲ ಓಕೆನ ಹೇಳ್ತಾರೆ ಅವರು. ಮತ್ತು ಇದೆಲ್ಲ ರಾಜಕೀಯ ಯಾಕೆ ಮಾಡ್ತೀರಿ? ಇವು ಗಂಡ ಹೆಣ್ತಿ ಹೇಳೋದ್ರೆ ಕೂಸು ಹೋಗಿದ್ದಂತ. ಹಾಗೆ ನಮ್ಮಲ್ಲಿ ಆಲ್ರೆಡಿ 30,000 ಎಕರೆ ಕಬ್ಬದ ಪ್ರೆಸೆಂಟಿಗೆ ಕಬ್ಬಿದ್ದು. ಅದಕ್ಕೆ ನೀವು ಏನೋ ಫ್ಯಾಕ್ಟ್ರಿ ಚಾಲೂ ಮಾಡಲಿಲ್ಲ ಅಂದ್ರೆ ರೈತ ಭಾಳ ಪರಿಶ್ರಮ ಹತ್ರ. ಇದಕ್ಕೆ ನಾವು ರೈತರು ಏನೇ ಆದ್ರೂ ರೈತರು ಏನೇ ಪ್ರಾಬ್ಲಮ್ ಇದಕ್ಕೆ ಸರ್ಕಾರ ನೇರವಣೆ, ಮುಖ್ಯಮಂತ್ರಿಗಳೇ ನೇರವಣೆ. ಅದಕ್ಕೆ ಅವರಿಗೆ 17ನೇ ತಾರೀಕು ಬರ್ತಾ ಇದ್ದಾರೆ. ನಾವು 17ನೇ ತಾರೀಕು ಎಲ್ಲ 5 ತಾಲೂಕು ರೈತ ಬಂಧುರಿಗೆ ಮತ್ತು ಕಾರ್ಮಿಕರಿಗೆ ಕರ್ಕೊಂಡು ಮೆರವಣಿಗೆ ಮುಖಾಂತರ 17ನೇ ತಾರೀಕು ನಾವು ಮುಖ್ಯಮಂತ್ರಿ ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್. ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಸರ್, ಲಕ್ಷ ಹೋರಾಟ ಮಾಡ್ತೀವಿ ಸರ್. ರೈತರು ಏನೇ ಕಾಲಕ್ಕೆ ಬಿಡಂಗಿಲ್ಲ ಸರ್. ಈ ಸರಿ ಅವು ಚಾಲೂ ಇಲ್ಲ ಅಂದ್ರೆ ಆಟೋಮೆಟಿಕ್ ಸತ್ತಂಗೆ ಇದ್ದು ಸತ್ತಂಗೆ ಅದ ಸರ್. ಒಂದು ನಾವೇ ಹೆಂಗೆ ಬಿಡ್ತೀವಿ ಸರ್ ಅವ್ರಿಗೆ? ಎಲ್ಲಿ ಹೋಗ್ಬೇಕು ಫ್ಯಾಕ್ಟ್ರಿ ಅದ ಅಂತೇಳಿ ಎಲ್ಲರೂ ಕಾರಣ ಏನು ಹೇಳ್ತಾರೆ ಸರ್? ಮೂಲ ಕಾರಣ ಏನದ ಫ್ಯಾಕ್ಟ್ರಿ ಚಾಲೂ ಮಾಡಿ? ಏನೂ ಇಲ್ಲ ಸರ್, ಕಾರಣನೇ ಏನೂ ಇಲ್ಲ. ನಾವು ಹೋಗಿ ನೋಡ್ತೀವಿ, ಮನೆ ಪರಿಸರ ಮಾತಾಡ್ತೀವಿ, ಅವರೆಲ್ಲ ಓಕೆ ಅದ ಅಂತ ಹೇಳ್ತಾರೆ ಸರ್. ಮತ್ತು ಇವ್ರು ಓಕೆ ಹೈಕೋರ್ಟ್ನು ಕೂಡ ಸರ್, ಹೈಕೋರ್ಟ್ನು ಮೀರತ್ತಾರೆ ಸರ್. ಮತ್ತು ಕೊಡೋದ್ರೆ ಸರ್ಕಾರ ಯಾಕೆ ಪ್ರಾಬ್ಲಮ್ ಮಾಡ್ಬೇಕ್ರಿ? ಸರ್ಕಾರ ಕೊಡಬೇಕು. ಇವೆಲ್ಲ ರಾಜಕೀಯ ಸರ್. ಇಲ್ಲಿ ಗುಲ್ಬರ್ಗದೊಳಗೆ 2650 ರೂಪಾಯಿ ಕೊಡ್ಲತ್ತಾರೆ. ಅಲ್ಲಿ ಖಂಡ್ರೆ ಸಾಹೇಬ್ರ ಬೆಲೆ 2200 ಕೊಡ್ಲತ್ತಾರೆ ಸರ್. ಹೀಗಾಗಿ 200-300 ರೂಪಾಯಿ ಹೆಚ್ಚಿಗೆ ಆಗತ್ತ ಸರ್. ಮತ್ತು ಅವರು ಅಲ್ಲೇ ಚಿಂಚೋಳಿ ತಂದು ಹಾಕ್ಲತ್ತಾರೆ ಸರ್ ರೈತರ ಕಬ್ಬ. ಯಾರೇ ನೀವು ಹಂಗಿದ್ದರೆ ನೀವು 2700 ಕೊಡ್ರಪ್ಪ ರೈತರಿಗೆ, ನಮಗೇನು ಮಾಡೋದು? ಇವೆಲ್ಲ ಹಿಂಗೆ ಈ ಪ್ರಾಬ್ಲಮ್ ಇದ್ದಕ್ಕಾಗಿ ಇವೆಲ್ಲ ನಮ್ಮ ಈಶ್ವರ ಖಂಡ್ರೆ ಸಾಹೇಬ್ರ ಕಿತ್ಪತ್ತಿ ಅದ ಸರ್ ಇದು. ಅದಕ್ಕೆ ನಾವು ವಿಶ್ವೇಶ್ವರ ಕೈ ಜೋಡಿಸೋತೀನಿ ಸರ್. ನಾ ಇನ್ನತನ ಹೇಳ್ತೀನಿ, ನಾವೆಲ್ಲ ಸಂಘದ ಪರವಾಗಿ ಈಶ್ವರ ಖಂಡ್ರೆ ಕಾಲು ಬೀಳ್ತೀವಿ ಸರ್ ರೈತರ ಪರವಾಗಿ. ದಯವಿಟ್ಟು ನಮ್ಮ ಕೈ ಜೋಡಿಸ್ತೀನಿ, ರೈತರಿಗೆ ಕೊಲ್ಬೇಡ್ರಿ, ಏನ ಮಾಡಿರಿ ಫ್ಯಾಕ್ಟ್ರಿ ಚಾಲೂ ಮಾಡೋಂತ ಈಶ್ವರ ಖಂಡ್ರೆ ಮನವಿ ಮಾಡ್ತಾ ಇದ್ದೀವಿ ಸರ್. ಫ್ಯಾಕ್ಟ್ರಿದು ಎಲ್ಲ ಓಕೆನಿದೆ ಸರ್. ಅವ್ರು ಏನು ಹೇಳ್ತಾರೆ ಸರ್? ಕೋರ್ಟಿಗೆ ಹೋಗ್ಯಾರ ಸರ್. ಅವ್ರು ಕೋರ್ಟಿಗೆ ಹೋಗಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗೋಣ ಸರ್. ಈಗ ನೀವು ಏನೇ ಮಾಡಿ ಸರ್, ನಮ್ಮ ಮುಖ್ಯಮಂತ್ರಿಗೆ ಮತ್ತು ಕೋರ್ಟಿಗೆ, ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ರೈತರು ಸಾಯ್ಲತ್ತಾರ ಸರ್. 30,000 ಎಕರೆ ಕಬ್ಬಲ್ಲ ಸರ್. 10,000 ಜನ ರೈತರು ತರ್ತಾರೆ, ಒಂದು 2,000 ಜನ ಕಾರ್ಮಿಕರು ಅದ ರೀ. ಅವ್ರು ಓಸು ಮಂದಿ ಬಾಯ ಮಾಡಿ ಬರ್ತಾರೆ ಸರ್. ರೈತನ ಈ ವರ್ಷ ಕಬ್ಬು ಮಳೆ ಚಲೋ ಆಗ ಸರ್, ಕಬ್ಬು ಚಲೋ ಅದ. ಪಾದ ವರ್ಷ ಏನು ಮಾಡ್ತಾರೆ ಸರ್, ಪೂರಾ ಒಂದು 8 ತೋಟ ಕಬ್ಬೆ ಸುಟ್ರು ಸರ್. ಆಲ್ರೆಡಿ ಕಬ್ಬು ಸುಟ್ಟಾರ್ರಿ. ಅದ್ರ ಸಲಕ್ಕೆ ಈ ವರ್ಷ ಹಂಗೇನೋ ಸಮಸ್ಯೆ ಮಾಡಿದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಂಬ ಸಮಸ್ಯೆಗಳವ. ಅದಕ್ಕೆ ನಾನು ಮುಖ್ಯಮಂತ್ರಿ ಮನವಿ ಮಾಡ್ತಾ ಇದ್ದೀನಿ. 17ನೇ ತಾರೀಕು ನಾವು ಎಲ್ಲ ರೈತರು ಬಂದು ಮೆರವಣಿಗೆ ಮಾಡಿಕೊಂಡು ನಿಮ್ಮಲ್ಲಿ ಬಂದು ಮನವಿ ಪತ್ರ ಕೊಡ್ತಾಯಿದ್ವಿ ಸರ್. ಈ ಬೆಳಿಗ್ಗೆ 17ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಸರ್ ಇಲ್ಲಿ ಯಾವುದಿರೋದು ಯಾತ್ರಿಕ ನಿವಾಸ ಅದ ಸರ್. ಎಲ್ಲ 11 ಗಂಟೆಗೆ ಬರ್ರಿ ರೈತರು ಮತ್ತು ಕಾರ್ಮಿಕರು ಓಸು ಮಂದಿ ಕಲ್ತು ಕಳಿಸಿ DC ಆಫೀಸಲ್ಲಿ ಹೋಗಿ ಮುಖ್ಯಮಂತ್ರಿಗಳು ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್. ಎಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ ಈ ಥರ? 10,000 ಜನ ಸರ್. 10,000 ಜನ ರೈತರು ತೊಂದರೆ ಆಗ್ತದೆ ಸರ್. ಒಂದು 2-3 ಸಾವಿರ ಜನ ರೈತರ ಕಾರ್ಮಿಕರ ಸರ್. ಎಲ್ಲರೂ ಹಾಸರಿಗೆ ಏನು ಪರಿಸರ ಸರ್? ಆತ್ಮಹತ್ಯೆ ಬಾಕಿ ಒಂದೇ ಸರ. ಎಷ್ಟೋ ಜನ ಕಬ್ಬು ಸುಟ್ರು. ನಮ್ಮೆಲ್ಲ ಲಾರಿ ಚಿಂಚೋಳಿ ಫ್ಯಾಕ್ಟ್ರಿ ಅವರು ಒಣಗಿದ್ರು ಸರ. ಮತ್ತು ಮುಂದೆ ಅವ್ರು ಎಕಡೆ ಕಳಿಸೋರು 20 ಟನ್ ಆಗೋದು 10 ಟನ್ ಸರ್. ಅದು ಹಿಂಗೆಲ್ಲ ಆಗಿ ದೊಡ್ಡ ಸಮಸ್ಯೆ ಸರ್. ಈಗ ಒಂದು ಮುಖ್ಯಮಂತ್ರಿ ಒಂದು ಪರ್ಸನಲ್ ಮನವಿ ಮಾಡ್ತಾ ಇದ್ದೀವಿ, ನೀವು ಎಲ್ಲ ಬಿಡ್ರಿ. ಈ ನಮ್ಮ ರೈತರ ಪೈಲ ಸಮಸ್ಯೆ ಪರಿಹಾರ ಮಾಡಿ ಅಂತ ಹೇಳ್ತೀವಿ ಸರ್. ಧನ್ಯವಾದಗಳು ಸರ್. ಜಗದೀಶ್ ಪಾಟೀಲ್, ರಾಜಾಪುರ ತಳಿ, ಕಲಬುರಗಿ ಕಬ್ಬು ವಿಭಾಗದ ಜಿಲ್ಲಾಧ್ಯಕ್ಷ.